ಈಗ ಗಿಲ್ಲಿ ಅವ್ರನ್ನ ಕಾಪಿ ಮಾಡೋದಕ್ಕೆ ಹೋಗಲ್ಲ ನಾನು, ಅಥವಾ ನನ್ನನ್ನು ಗಿಲ್ಲಿಯವ್ರು ನಾನು ಆಗಕ್ಕಾಗಲ್ಲ. ಈಗ ಎಂಟರ್ಟೈನ್ಮೆಂಟ್ ಅಂತ ತಗೊಂಡಾಗ ಅವ್ರದ್ದು ಫುಲ್ ಎಫರ್ಟ್ಸ್ ಹಾಕಿದ್ದಾರೆ. ನೀವು ಹೇಳೋದಾದ್ರೆ ಅಂಥ ಫ್ಯಾನ್ ಬೇಸ್ ಸಿಗೋದಂತ ಅಂದಾಗ ನನ್ನ ವ್ಯಕ್ತಿತ್ವನ ನಾನು ಯಾವತ್ತೂ ಚೇಂಜ್ ಮಾಡ್ಕೊಳಕ್ಕೆ ಹೋಗಲ್ಲ. ನಾನೇ ಕಪ್ಪು ನಂದೇ ಅಂತ ನಾನು ಅನ್ಕೊಂಡಿದ್ದೆ. ಒಬ್ಬ PR ಇಲ್ಲದೆ, ಯಾವುದೇ ಈ ಊರಿನವನು, ಅಥವಾ ನಾನು ಇವರ ಬಡವನ ಮಗನು, ಅಥವಾ ಈ ಸಮುದಾಯದವನು, ಇದನ್ನೆಲ್ಲ ಇಲ್ಲದೆ ನಾನೇ ಧ್ರುವಂತಂತ ನಾನು ಆಟ ಆಡಿ ಕೆಲವರು ಉರ್ಕೊಳ್ಳೋರಿಗೆ ಬೇರೆ ಬೇರೆ ಕಡೆ ಉರಿಯೋದು ಕರೆಕ್ಟ್ ಅಲ್ವಾ ಸರ್? ನಂತರ ಕೂಡ ಕಿಚ್ಚ ಸರ್ ಅದಕ್ಕೆ ಬಹಳ ಚೆನ್ನಾಗಿ ಉತ್ತರಗಳನ್ನು ಕೊಟ್ಟಿದ್ದಾರೆ. ಮೀಡಿಯಾದಲ್ಲಿ ನೋಡಿದೆ ಅವರ ಸ್ಪಷ್ಟನೆ ಅದೆಲ್ಲ ಹೇಗೆ ಬಂದಿದೆ. ಶೋ ವಿನ್ ಆಗಿದ್ದೀನಿ ಸರ್. ಓಕೆ, ಈಗ ವಿನ್ನರ್ ರನ್ನರ್ ಎಲ್ಲೋ ಕೂಡ ಆಯಿತು. ಗಿಲ್ಲಿ ಮತ್ತೆ ರಕ್ಷಿತಾ ವಿನ್ನರ್ ಅಂಡ್ ರನ್ನರ್ ಎಷ್ಟು ಡಿಸರ್ವ್ ಆದ್ರು ಅಂತ ಅನ್ಸುತ್ತೆ ನಿಮಗೆ? ಹೌದು, ಅವರಿಬ್ರು ಭಾಳ ಈಗ ಎಂಟರ್ಟೈನ್ಮೆಂಟ್ ಅಂತ ತಗೊಂಡಾಗ ಅವ್ರದ್ದು ಫುಲ್ ಎಫರ್ಟ್ಸ್ ಹಾಕಿದ್ದಾರೆ. ಸೊ ಅದಕ್ಕೆ ಏನು ನ್ಯಾಯ ದೊರಕಿದೆ ನಮಗೆ ಅದ್ರ ಬಗ್ಗೆ ಭಾಳ. ಯಾಕಂದರೆ ಅಷ್ಟು ಅಭಿಮಾನಿಗಳನ್ನು ಇವತ್ತಿನ ಇದರಲ್ಲಿ ಪಡ್ಕೊಳ್ಳೋದು ಏನೇ ಆಗಿರಲಿ, ಪಡ್ಕೊಳ್ಳೋದು ಕಷ್ಟ. ಸೊ ಐ ಆಮ್ ವೆರಿ ಹ್ಯಾಪಿ. ನಾವು ಆಸೆ ಪಟ್ಟಿರೋದು ಅವ್ರಿಗೆ ಸಿಕ್ಕಿದೆ ಇವತ್ತು. ಸೊ ಅದನ್ನು ಒಳ್ಳೆ ಪ್ರೀತಿಯಿಂದ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಲಿ ಅಂತ ನಾನು ಅಷ್ಟೇ ಕೇಳಿ. ಅದು ನೋಡಿದ್ಮೇಲೆ ಸ್ವತಃ ನೀವು ಯಾವ ಥರ ಇನ್ನು ಆಟ ಆಡಿದ್ರೆ ಇನ್ನು ನಾನು ಕನೆಕ್ಟ್ ಆಗ್ತಿದ್ದೆ ಜನಗಳಿಗೆ ಅಂತ ಅನ್ಸುತ್ತೆ? ನಾನು ಈಗ ನೀವು ಹೇಳೋದಾದ್ರೆ ಅಂಥ ಫ್ಯಾನ್ ಬೇಸ್ ಸಿಗೋದಂತ ಅಂದಾಗ ನನ್ನ ವ್ಯಕ್ತಿತ್ವನ ನಾನು ಯಾವತ್ತೂ ಚೇಂಜ್ ಮಾಡ್ಕೊಳಕ್ಕೆ ಹೋಗಲ್ಲ. ನಾನೇ ಧ್ರುವ. ನನ್ನ ಏನಿದೆ ಮ್ಯಾನರಿಸಮ್ ಆಗಲಿ, ನನ್ನ ಏನು ವ್ಯಕ್ತಿತ್ವ ಇದೆ, ನಾನು ಹಾಗೇ ಇಡ್ತೀನಿ. ಈಗ ಗಿಲ್ಲಿ ಅವ್ರನ್ನ ಕಾಪಿ ಮಾಡೋದಕ್ಕೆ ಹೋಗಲ್ಲ ನಾನು, ಅಥವಾ ನನ್ನನ್ನು ಗಿಲ್ಲಿಯವ್ರು ನಾನು ಆಗಕ್ಕಾಗಲ್ಲ. ಸೊ ಹಾಗಾಗಿ ಬಟ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಅವರಿಗೆ ಏನು ಜನಗಳ ಪ್ರೀತಿ ಸಿಕ್ಕಿದೆ, ಅದ್ರ ಬಗ್ಗೆ ತುಂಬ ಖುಷಿ ಇದೆ. ಓಕೆ, ಬಟ್ ಒಂದ್ಸರಿ ಹೆಂಗೆ ಅಂತಂದರೆ ಕೆಲವೊಬ್ರು ಗಿಲ್ಲಿ ಇರಿಟೇಟ್ ಅಂತ ಹೇಳ್ತಾ ಇದ್ರು. ನೀವು ಕೂಡ ಹೋಗ್ಬಿಟ್ಟು ಒಂದ್ಸರಿ ಹೇಳ್ತೀರಾ ದಯವಿಟ್ಟು ಇರಿಟೇಟ್ ಮಾಡಬೇಡ, ನನಗೆ ಆಗಲ್ಲ ಅಂತ. ಬಟ್ ಅಷ್ಟರ ಮಟ್ಟಿಗೆ ಆಗಿತ್ತಾ ನಿಮಗೆ ಅವರ ಇರಿಟೇಷನು ತಡ್ಕೊಳ್ಳೋಕೆ? ಎಲ್ರಿಗೂ ಆಗಿದೆ ಮನೇಲಿ, ನೀವು ನೋಡಿ. ಅದು ಸ್ವತಃ ಬಂದು ಹೇಳಿದ ಕಮ್ಮಿ. ಹೌದು, ನನಗೆ ಮಾಡಬೇಡ, ಯಾಕಂದ್ರೆ ಒಂದ್ಸರಿ ಹೇಳ್ಬಿಟ್ರೆ ನಮ್ಮ ತಂಟೆಗೆ ಬರಲ್ಲ ಅನ್ನೋದೊಂದಿತ್ತು. ನೀವು ಅದನ್ನ ಫೋರ್ಸ್ ಮಾಡಿದ್ರೆ ಆಮೇಲೆ ಅದು ನಿಲ್ಲಿಲ್ಲ. ನಮಗೆ ಅದು ಆಟ ಅವ್ರು ಆಡ್ತಾ ಇದ್ದಾರೆ ಅಂತ ಗೊತ್ತಿರಲಿಲ್ಲ. ಈಗ ಯಾರಿಗೆ ಆಗಲಿ, ನಿಮಗೀಗ ಸುಮ್ಮನೆ ಹೋಗ್ತಾ ಬರ್ತಾ ನಿಮಗೆ ಟಾಂಟ್ ಕೊಟ್ಕೊಂಡು, ಈಗ ನೀವೊಬ್ಬರು ಯಾವುದ್ರಲ್ಲೋ ಕಾಣಿಸ್ಕೊಳ್ತಿದ್ದೀರಾ, ನೀವು ಕಾಣಿಸ್ಕೊಳ್ದ ತಕ್ಷಣ ನನ್ನ ಟಾರ್ಗೆಟ್ ನಿಮಗೆ ಹೋಗಿ ನಿಮ್ಮನ್ನು ಟಾಂಟ್ ಮಾಡ್ತಾ ಇದ್ದೀನಿ, ಅಲ್ಲಿ ಅಟೆನ್ಷನ್ ಇವ್ರಿಗೆ ಬರ್ತಾ ಇದೆ ಅಂತಂದಾಗ ನಿಮಗೆ ಆಗುತ್ತೆ ಏನಕ್ಕೆ ಈ ರೀತಿ ಇದ್ದಾರೆ ಅಂತ. ಸಹಜ. ಆಮೇಲೆ ಗೊತ್ತಾಗಿದೆ ಅದು ಗೇಮ್ ಸ್ಟ್ರಾಟಜಿ ಅವ್ರದ್ದು ಅಂತ, ಅವ್ರು ಬೇಕು ಅಂತಲೇ ಮಾಡ್ತಾ ಇದ್ದಿದ್ದು ಅದನ್ನು ಅಂತ. ಸೊ ಅಷ್ಟೇ. ಅಗೇನ್ ಇಟ್ಸ್ ಅ ಗೇಮ್ ಶೋ. ಆಗ ನಮಗದು ಗೊತ್ತಿರಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ. ಸೊ ಅದನ್ನು ಭಾಳ ಓಪನ್ ಆಗಿ ನಾವು ವ್ಯಕ್ತಪಡಿಸ್ತಿದ್ವಿ. ಗಿಲ್ಲಿ ಬೇಡ ಇದು ನಮ್ಮ ಹತ್ರ. ಆಮೇಲೆ ದೇವ್ರ ಹತ್ರ ಮುಂದೆನೂ ನಿಲ್ಸ್ಕೊಂಡು ಒಂದ್ಸರ್ತಿ ಹೇಳ್ತೀನಿ, ಗಿಲ್ಲಿ ಅವರೇ, ನನ್ನ ವ್ಯಕ್ತಿತ್ವದ ಬಗ್ಗೆ, ನನ್ನ ಆಟದ ಬಗ್ಗೆ ನನಗೆ ಭಾಳ ಗೌರವ ಇದೆ. ಸೊ ಅದನ್ನು ಡ್ಯಾಮೇಜ್ ಮಾಡೋಂಥ ಪ್ರಯತ್ನ ಮಾಡಬೇಡಿ. ನಿಮ್ದು ಏನಿದೆ ಆಟ, ನಿಮ್ಗೆ ಯಾರ ಜೊತೆ ಓಕೆ ಇದೆ ಅಲ್ಲಿ ಕಂಟಿನ್ಯೂ ಮಾಡಿ, ಮತ್ತೆ ಅದಕ್ಕೆ ಕಮ್ಮಿ ಆಗುತ್ತೆ ಅವ್ರದ್ದು. ಸೊ ಆಮೇಲೆ ಗೊತ್ತಾಗುತ್ತೆ ಶೋ ಅದೇ ಯಾರು ನಮ್ಮ ಪ್ರಥಮ್ ಮತ್ತು ಹನುಮಂತು ಅವ್ರದ್ದು ಏನೋ ಗೊತ್ತಿಲ್ಲ ಗೇಮ್ ಸ್ಟ್ರಾಟಜಿ, ಅದ್ರ ಪ್ರಕಾರ ಅವ್ರು ಆಟ ಆಡ್ತಾಯಿದ್ರು ಅಂತ. ಸೊ ದಟ್ಸ್ ಇಟ್. ಎಂಡ್ ಆಫ್ ದ ಡೇ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ. ಓಕೆ, ಸೊ ಮಿಡ್ ವೀಕ್ ಎಲಿಮಿನೇಷನ್, ಸೊ ಅದು ಬಂದಾಗ ಅಂದ್ಕೊಂಡಿದ್ರ ಮಿಡ್ ವೀಕ್? ಇಲ್ಲ, ನಾನು ವಿನ್ನರ್ ಅಂತಲೇ ಅಂದ್ಕೊಂಡಿದ್ದು. ನಾನು ಆಟ ಆಡಿರೋ ಸ್ಟೈಲ್, ಈಗ ಏನು ಒಂಟಿ ಸಲಾಗ ಅಂತಿದ್ರು, ನಾನು ಒಬ್ಬನೇ ಯಾವುದೇ ಬಯಾಸ್ ಇಲ್ಲದೆ, ಆಮೇಲೆ ನನಗೆ ಏನೆಲ್ಲ ಚಾಲೆಂಜಸ್ ಮನೇಲಿ ಏನೆಲ್ಲ ನನ್ನನ್ನು ಮಾಡೋಕ್ಕೆ ಟ್ರೈ ಮಾಡಿದ್ರು ಅದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ಕೊಂಡು ಆಟ ಆಡ್ಕೊಂಡು ಬಂದಿದ್ದೀನಿ. ಕಪ್ಪು ನಂದೇ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಆ ಎಲಿಮಿನೇಷನ್ ಆದಾಗ ತುಂಬ ಬೇಜಾರಾಯಿತು ನನಗೆ. ಬಟ್ ಇನ್ನೊಂದು ಸಂತೋಷ, ಅದನ್ನು ಹೇಗೆ ನಾನು ಇದು ಮಾಡಿದೆ ಅಂತಂದರೆ, ನಾನು ಏನೆಲ್ಲ ಕೊಟ್ಟಿದ್ದೀನಿ ಭಾಳ ಆನೆಸ್ಟಾಗಿ ಕೊಟ್ಟಿದ್ದೀನಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಹೊಂದಿತ್ತು. ಮತ್ತು ಅದಕ್ಕೆ ನನಗೆ ಏನೆಲ್ಲ ಸಿಕ್ಕಿದೆ. ಬಿಗ್ ಬಾಸ್ ಎಷ್ಟು ಸಪೋರ್ಟ್ ಮಾಡಿದರು, ನಂದು ತಂದೆದ ಆಡಿಯೋ ಆಗಲಿ, ನನ್ನ ತಮ್ಮನ ಇವೆಂಟ್ ಆಗಲಿ, ಕಿಚ್ಚನ ಚಪ್ಪಾಳೆ ಆಗಲಿ, ಆ ಲೆಟರ್ ಆಗಲಿ, ಅವರು ನಾನು ಬೆಲೆ ಕಟ್ಟಕ್ಕಾಗದಿರೋಷ್ಟು ಆಲ್ರೆಡಿ ತುಂಬ ಕೊಟ್ಬಿಟ್ಟಿದ್ರು. ಬಹುಶಃ ಕಪ್ಪು ಕೂಡ ಅಂತಂದರೆ ಸ್ವಾರ್ಥಕ್ಕೆಲ್ಲೋ ಟರ್ನ್ ಆಗ್ತಾಯಿತ್ತು ಅದು. ಸೊ ಹೌದು, ಗೆಲ್ಲಬೇಕಿತ್ತು ನಾನು. ಬಟ್ ಎಗೇನ್, ಸೊ ಆ ಟೈಮಲ್ಲಿ ನನಗೆ ತುಂಬ ಪಡ್ಕೊಬಿಟ್ಟಿದ್ದೆ ನಾನು ಶೋಯಿಂದ. ಒಬ್ಬ PR ಇಲ್ಲದೆ, ಯಾವುದೇ ಈ ಊರಿನವನು, ಅಥವಾ ನಾನು ಇವರ ಬಡವನ ಮಗನು, ಅಥವಾ ಈ ಸಮುದಾಯದವನು, ಇದನ್ನೆಲ್ಲ ಇಲ್ಲದೆ ನಾನೇ ಧ್ರುವಂತಂತ ನಾನು ಆಟ ಆಡಿ ಏನು ಪಡ್ಕೋಬೇಕಿತ್ತು ಅದನ್ನು ನಾವು ಪಡ್ಕೊಂಡಾಗಿತ್ತು. ಸೊ ಹಾಗಾಗಿ ನನಗೆ ಅಷ್ಟು ಡಿಸ್ಟರ್ಬ್ ಆಗಲಿಲ್ಲ ಅದು. ಆಮೇಲೇನು ನನಗೆ ಸಿಕ್ಕಂಥ ಪ್ರೀತಿ ಕಿಚ್ಚ ಸರಿಂದ ವೆರಿ ಹ್ಯಾಪಿ. ಆಮೇಲೆ ಕಿಚ್ಚನ ಚಪ್ಪಾಳೆ ಅಂತ ಬಂದಾಗ ಸಿಕ್ಕಾಪಟ್ಟೆ ನೆಗೆಟಿವ್ ಆಗಾಯಿತು.
ಕರೆಕ್ಟ್. ಯಾಕಂದರೆ ಒನ್ ಆಫ್ ದಿ ಸೆನ್ಸೇಷನಲ್ ಅದು. ನಿಮಗೆ ವಾರಕ್ಕೆ ಸಿಗೋದು ಬೇರೆ, ಇಡೀ ಸೀಸನ್ಗೆ ಸಿಗೋದು ಬೇರೆ. ಆ್ಯಂಡ್ ಇಡೀ ಸೀಸನ್ಗೆ ಇಷ್ಟು 12 ಸೀಸನಲ್ಲಿ ಸಿಕ್ಕಿರೋ ಏಕೈಕ ಹುಡುಗ ನಾನದು. ಇಟ್ಸ್ ಅ ಹಿಸ್ಟ್ರಿ. ಸೊ ಅದು ತುಂಬ ತೂಕ ಇದೆ ಅದಕ್ಕೆ. ಆ್ಯಂಡ್ ಕೊಟ್ಟಿರೋದು ಯಾರು? ಭಾಷಾ ಕಿಚ್ಚ ಸುದೀಪ್ ಅವರು. ಅದರದ್ದು ತೂಕನೇ ಬೇರೆ ಇದೆ ಸರ್. ಅದು ನನಗೆ ಸಿಕ್ಕಿದಾಗ ಕೆಲವರು ಉರ್ಕೊಳ್ಳೋರಿಗೆ ಬೇರೆ ಬೇರೆ ಕಡೆ ಉರಿಯೋದು ಕರೆಕ್ಟ್ ಅಲ್ವಾ ಸರ್? ಆಮೇಲೆ ಈಗ ಒಬ್ಬರನ್ನ, ಈಗ ಅದೇ ನಾನು ಹೇಳಿದ್ದು PR ಮಾಫಿಯಾ, ಒಬ್ಬರನ್ನ ಬೆಳೆಸೋ ಇದರಲ್ಲಿ ಇನ್ನೊಬ್ಬರನ್ನ ಕಂಡಮ್ ಮಾಡ್ತಾ ಇರ್ತಾರೆ. ಇಂಥವ್ರಿಗೆ ಉರಿಲೇಬೇಕಲ್ವಾ ಸರ್? ಅದಾದಮೇಲೆ ನಮ್ಮನ್ನು ಭಾಳ ಜನ, ಮತ್ತು ನಾವು ಏನೇನೋ ನೋಡ್ಕೊಂಡು ಬಂದಿದ್ದೀವಿ. ವಿ ಆರ್ ಬುಲೆಟ್ ಪ್ರೂಫ್ ಸರ್ ನಾವು. ಸೊ ಏನೇನೋ ನೋಡ್ಕೊಂಡು ಬಂದಿದ್ದೀವಿ. ಸೊ ಹಾಗಾಗಿ ನಮಗೆ ಇಂಥ ಪುರಸ್ಕಾರ ಒಂದು ಬಂದಾಗ ಕೆಲವ್ರಿಗೆಲ್ಲ ಉಳಿದಿದೆ. ಮತ್ತು ಹಂಗೆ ಉರಿಬೇಕು ಸರ್. ಅದಕ್ಕೆ ತೂಕ ಬರೋದೇ ಆಗ. ಸ್ವಲ್ಪ ಹೊರಗಡೆ ಈ ರೀತಿ ಆದಾಗಲೇ ಅದು ಏನು ಕೊಟ್ಟಿದ್ದಾರೆ ಅವರು, ಆ ಪ್ರೆಸೆಂಟೇಷನ್, ಅದು ಕಿಚ್ಚನ ಚಪ್ಪಾಳೆ, ಫೋಟೋ ಮತ್ತು ಗಿಫ್ಟಿಗೆ ತೂಕ ಬರೋದೇ ಅಲ್ಲಿ. ಸೊ ಇದೆಲ್ಲ ಆಗಬೇಕು. ಆಗಿದೆ. ಭಾಳ ಸಂತೋಷ ಇದೆ ಅದರ ಬಗ್ಗೆ. ಅದು ನಂತರ ಕೂಡ ಕಿಚ್ಚ ಸರ್ ಅದಕ್ಕೆ ಭಾಳ ಚೆನ್ನಾಗಿ ಉತ್ತರಗಳನ್ನು ಕೊಟ್ಟಿದ್ದಾರೆ. ಮೀಡಿಯಾದಲ್ಲಿ ನೋಡಿದೆ ಅವರ ಸ್ಪಷ್ಟನೆ ಅದೆಲ್ಲ ಹೇಗೆ ಬಂದಿದೆ. ಶೋ ವಿನ್ ಆಗಿದ್ದೀನಿ ಸರ್. ಓಕೆ ಓಕೆ